ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನುವಂತಹ ಪರಿಸ್ಥಿತಿ ಈಗಲೂ ಕೂಡ ಮುಂದುವರಿತಾ ಇದೆ. ಕಾರಣ ಬಹುತೇಕ ಕಡೆ ಆರ್ಎಸ್ಎಸ್ನ ಪಥಸಂಚಲನ ನಡೆಸೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಹಾಗಾಗಿ ಈಗಲೂ ಕೂಡ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನುವಂತಹ ಪರಿಸ್ಥಿತಿ ಮುಂದುವರಿತಾ ಇದೆ. ಹೈಕಮಾಂಡ್ನಿಂದಲೂ ಕೂಡ ರಾಜ್ಯ ನಾಯಕರಿಗೆ ಸೂಚನೆ ಕೊಡಲಾಗಿದೆಯಂತೆ. ಆರ್ಎಸ್ಎಸ್ ವಿಚಾರದಲ್ಲಿ ಕಾಂಗ್ರೆಸ್ ನೋ ಕಾಂಪ್ರಮೈಸ್ ಅನ್ನುವಂಥ ಸಂದೇಶ. ಆರ್ಎಸ್ಎಸ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಗೇಟ್ ಪಾಸ್ ಕೊಡೋದು ಪಕ್ಕಾ ಅಂತೆ. ಆರ್ಎಸ್ಎಸ್ ಪಥಸಂಚಲನದ ವಿರುದ್ಧ ಹೈಕಮಾಂಡ್ ಕೂಡ ಈ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ. ಪಥ ಸಂಚಲನಕ್ಕೆ ಏಕಾಏಕಿ ಅವಕಾಶ ಮಾಡಿಕೊಡಬೇಡಿ ಅಂತ ಆರ್ಡರ್ ಕೊಟ್ಟಿದೆಯಂತೆ. ಆರ್ಎಸ್ಎಸ್ ಬಿಜೆಪಿ ಅಂಗಸಂಸ್ಥೆ, ಹೀಗಾಗಿ ಕೇಳಿದ ತಕ್ಷಣ ಅವಕಾಶವನ್ನ ಮಾಡಿಕೊಡಬೇಡಿ. ಆರ್ಎಸ್ಎಸ್ ಬಗ್ಗೆ ಯಾರಾದರೂ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಕಾಂಗ್ರೆಸ್ನಲ್ಲಿರುವ ಅವಶ್ಯಕತೆನೇ ಇಲ್ಲ ಅನ್ನುವಂಥ ನೇರ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ ರವಾನೆಯಾಗಿದೆ. ಶಾಸಕರಿಗೆ ಮುಂದೆ ನೋ ಟಿಕೆಟ್ ಫಾರ್ಮುಲಾ ಅಂತ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬಿಟ್ಟಿದೆಯಂತೆ. ಹಾಗಾಗಿ ಯಾರು ಕೂಡ ಆರ್ಎಸ್ಎಸ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರೋರು ಸಾಫ್ಟ್ ಕಾರ್ನರ್ ತೋರಿಸೋ ಹಾಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ಯಾರು ಕೂಡ ಅಪಸ್ವರ ಕೂಡ ಎತ್ತೋ ಹಾಕಿಲ್ಲ.